ಎಲ್ಲರಿಗೂ ಸಿದ್ಧಿಯ ಇನ್ನೊಂದು ಸಂಚಿಕೆಗೆ ಸ್ವಾಗತ. ನಾವು 2014ರಲ್ಲಿ ಬಂದಂಥ ಇನ್ನೊಂದು ಪ್ರಶ್ನೆನ ಈ ಸಂಚಿಕೆಯಲ್ಲಿ ಏನು ಮಾಡೋಣ, ಒಂದು ಡಿಸ್ಕಷನ್ ಮಾಡೋಣ. 2014ರಲ್ಲಿ ಏನಾಗಿತ್ತು, ಒಂದು ಸೂಫಿಸಮ್ ಮೇಲೆ, ಸೂಫಿ ಚಳವಳಿ ಮೇಲೆ ಒಂದೇನಾಗಿತ್ತು ಪ್ರಶ್ನೆಯನ್ನ ಕೇಳಲಾಗಿತ್ತು. ಅದು ಏನು ಪ್ರಶ್ನೆ ಆಗಿತ್ತು ಅಂದ್ರೆ, ಕರ್ನಾಟಕದಲ್ಲಿ ಸೂಫಿ ಚಳವಳಿ ಬೆಳವಣಿಗೆಗೆ ಕಾರಣಗಳೇನು, ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ವಾಟ್ ಡು ಯು ಥಿಂಕ್ ವರ್ ದ ಕಾಸಸ್ ಫಾರ್ ದ ರೈಸ್ ಆಫ್ ಸೂಫಿಸಮ್ ಇನ್ ಕರ್ನಾಟಕ? ಹಿಸ್ಟ್ರಿ ಪಾರ್ಟ್ ತಗೊಂಡ್ರೆ ಸೂಫಿಸಮ್ ಇನ್ ಕರ್ನಾಟಕ ಅಂತ ಇದೆ. ಪ್ರಶ್ನೆ ಏನಾಗುತ್ತೆ ಅಂದ್ರೆ, ಡೈರೆಕ್ಟ್ ಆಗಿ ಅವರು ಸೂಫಿ ಸಂತರು ಯಾರು ಅಂತ ಕೇಳೋದಿಲ್ಲ. ಸೊ ಇಲ್ಲೇನು ಕೇಳಿದ್ದಾರೆ, ಅವರು ಬೆಳವಣಿಗೆ ಹೇಗಾಯ್ತು, ಅದಕ್ಕೆ ಕಾರಣಗಳೇನು ಅಂತ ಕೇಳಿದ್ದಾರೆ. ಕ್ವಶನ್ ಯಾವತ್ತು ನಿಮ್ದು ಇದೇನಿದೆ, ನಿಮ್ಮ ಅಭಿಪ್ರಾಯವನ್ನ ತಿಳಿಸಿ ಅಂತ ಕೇಳಿದೆ. ಯಾವಾಗ ಒಪಿನಿಯನ್ ಬೇಸ್ಡ್ ಅಂತ ಕ್ವಶನ್ ಇರುತ್ತಲ್ಲ, ಅವಾಗ ಏನ್ ಮಾಡಿ ಎಸ್ ಐ ಅಗ್ರಿ, ಡೂ ಯು ಅಗ್ರಿ ಅಂತ ಕೇಳ್ತಾರೆ ಕೆಲವೊಂದು ಪ್ರಶ್ನೆಗಳಲ್ಲಿ. ಅಲ್ಲಿ ಎಸ್ ಐ ಅಗ್ರಿ, ಎಸ್ ಐ ಡೋಂಟ್ ಅಗ್ರಿ, ಈ ತರ ನೀವು ಪ್ರಶ್ನೆ ನಿಮ್ಮ ಉತ್ತರವನ್ನ ನೀವು ಸ್ಟಾರ್ಟ್ ಮಾಡಕ್ಕೆ ಹೋಗಬೇಡಿ. ಯಾಕಂದರೆ ಆ ಥರ ನೀವು ಬರ್ದಾಗ ಏನಾಗುತ್ತೆ, ನೀವು ಆನ್ಸರ್ನ ಅಲ್ಲಿ ಏನು ಮಾಡ್ಬಿಡ್ತಾರೆ, ಕನ್ಕ್ಲೂಡ್ ಮಾಡಿಬಿಡ್ತಾರೆ. ಸೊ ಈ ಥರ ಒಪಿನಿಯನ್ ಬೇಸ್ಡ್ ಅಂತ ಏನು ಕೇಳ್ತಾರೆ, ಡೂ ಯು ಅಗ್ರಿ ಅಂತ ಏನು ಕೇಳ್ತಾರೆ, ಅಲ್ಲಿ ಏನು ಮಾಡಿ ಒಂದು ಯಾವುದೋ ಒಂದು ಕಾಯ್ದೆ ಇರುತ್ತೆ, ಆ ಕಾಯ್ದೆದು ಏನು ಮಾಡಿರ್ತಾರೆ, ಅದರದ್ದು ನಕಾರಾತ್ಮಕ ಮತ್ತು ಸಕಾರಾತ್ಮಕ ಎರಡನ್ನೂ ವಿವರಣೆ ಕೊಟ್ಟು ಉಪಸಂಹಾರದಲ್ಲಿ ಏನು ಮಾಡಬೇಕು, ನಿಮ್ಮ ಒಂದು ಅಭಿಪ್ರಾಯನ ತಿಳಿಸಬೇಕು. ಸೊ ಇಲ್ಲಿ ಏನು ಕೇಳಿದರೆ ಕ್ವಶನ್ ಡೈರೆಕ್ಟ್ ಇದೆ, ಏನಿದೆ, ಕಾಸಸ್ ಫಾರ್ ದ ರೈಸ್ ಆಫ್ ಸೂಫಿಸಮ್ ಇನ್ ಕರ್ನಾಟಕ. ಸೂಫಿಸಮ್ ಅಂತ ಏನಿದೆ ಅಲ್ಲ ಕರ್ನಾಟಕದಲ್ಲಿ ಇದೆಯೋ ಬೆಳವಣಿಗೆ ಕಾರಣಗಳನ್ನು ನೀವು ಏನು ಮಾಡಬೇಕು, ತಿಳಿಸ್ಕೊಡ್ಬೇಕು ಅಷ್ಟೇ. ಸೊ ಇಲ್ಲಿ ಏನೇನ್ ಮಾಡಬೇಕು, ಮತ್ತೆ ಒಂದು ಪೀಠಿಕೆ ಏನಿರಬೇಕು, ದ ವರ್ಡ್ ಅಂದ್ರೆ ಸೂಫಿಸಮ್, ಆ ಸೂಫ್ ಅಂತ ವರ್ಡ್ ಏನಿಲ್ಲ ಅದರದ್ದು ಸ್ವಲ್ಪ ಮೀನಿಂಗ್ ಇಲ್ಲಿ ತಿಳಿಸ್ಕೊಡಿ. ದ ವರ್ಡ್ ಸೂಫಿಸಮ್ ಈಸ್ ಡಿರೈವ್ಡ್ ಫ್ರಮ್ ದ ಅರೇಬಿಕ್ ವರ್ಡ್ ಕಾಲ್ಡ್ ಸೂಫ್. ಅಂದ್ರೆ ಆ ಊಲ್ ಅಂತ ಏನಿದೆ ಇಲ್ಲ ಇಲ್ಲಿ, ಈ ಊಲ್ ಅಂತ ಒಂದು ಪದದಿಂದ ಏನ್ ಮಾಡಿದ್ದಾರೆ, ಆ ಒಂದೊಂದು ವರ್ಡ್ ತಗೊಂಡಿದೆ ಸೂಫ್. ಅದ್ರ ಅರ್ಥ ಏನು, ಸೂಫ್ ಅಂದ್ರೆ ಏನು, ಊಲ್. ಯಾಕೆ ಊಲ್ ಅಂದ್ರೆ, ಆ ಸೂಫಿ ಸಂತರು ಏನಿದ್ರಲ್ಲ ಅವ್ರು ಏನಿದ್ರೆ ಸೆಂಟ್ರಲ್ ಏಷ್ಯಾದಿಂದ ಬಂದಂತವ್ರು ಸಂತರವರು. ಅಲ್ಲೇನಾಗಿತ್ತು, ಚಳಿ ಜಾಸ್ತಿ ಇರುತ್ತೆ, ಬಿಸಿಲು ಜಾಸ್ತಿ ಇರುತ್ತೆ. ಸೊ ಅದಕ್ಕೆ ಅವಾಗ ಏನ್ ಮಾಡ್ತಾ ಇದ್ರು ಅಂದ್ರೆ, ತಮ್ಮ ಕಂಪ್ಲೀಟ್ ದೇಹವನ್ನ ಕವರ್ ಮಾಡ್ಕೊಳ್ಳಿಕ್ಕೆ ಅವ್ರು ಏನ್ ಮಾಡ್ತಾ ಇದ್ರು, ಒಂದು ಊಲ್ನ ಬಳಸ್ತಾ ಇದ್ರು ಆ ಒಂದು ತಮ್ಮ ಉಡುಗೆಯಲ್ಲಿ. ಸೊ ಟು ದ ರಫ್ ಊಲ್ ಗಾರ್ಮೆಂಟ್ಸ್ ವರ್ಮ್ ಬೈ ದ ಅಸೆಟಿಕ್ಸ್ ಆ್ಯಂಡ್ ಇವನ್ ಪ್ರಾಫಿಟ್ಸ್. ಆ ಸಂತರು ಏನು ಆ ಒಂದು ಊಲ್ನ ಬಳಸಿ ತಯಾರು ಮಾಡಿದಂತಹ ಒಂದು ಬಟ್ಟೆನ ಧರಿಸ್ತಾ ಇದ್ರಲ್ಲ, ಅದೇ ಏನು ಸೂಫ್ ವರ್ಡ್. ಅದಕ್ಕೆ ಇನ್ನೊಂದು ಮೀನಿಂಗ್ ಕೂಡ ಇದೆ, ಏನಿದೆ, ಸೂಫಿಸಮ್ ಈಸ್ ಸಮ್ಟೈಮ್ಸ್ ಟ್ರೇಸ್ಡ್ ಬ್ಯಾಕ್ ಟು ದ ರೂಟ್ ವರ್ಡ್ ಸಾಫ್. ಸೂಫಿಸಮ್ ಅಂತ ಏನು ರೂಟ್ ವರ್ಡ್ ಇದೆ ಅಲ್ಲ, ಅದಕ್ಕೆ ಏನಂತ ಕರೀತೀವಿ, ಸಾಫ್. ಅಂದ್ರೆ ಏನು, ಪ್ಯೂರಿಟಿ ಇನ್ ಅರೇಬಿಕ್. ಅರೇಬಿಕ್ ಒಂದು ಭಾಷೆಯಲ್ಲಿ ಸಾಫ್ ಅನ್ನೋ ವರ್ಡ್ಗೆ ಏನಂತ ಕರೀತಾರೆ, ಶುದ್ಧತೆ, ಪ್ಯೂರಿಟಿ. ಇದು ಮೀನಿಂಗ್ ಆಯ್ತಾ. ಇಟ್ emphasizes self-awareness, tolerance, righteousness and universal love for the people. ಈ ಒಂದು ಸೂಫಿಸಮ್ ಏನ್ ಹೇಳ್ಕೊಡುತ್ತೆ, ಸೆಲ್ಫ್ ಅವೇರ್ನೆಸ್, ಸ್ವಯಂ ಅರಿವು, ಟಾಲರೆನ್ಸ್, ಆಮೇಲೆ ರೈಟಿಯಸ್ನೆಸ್, ನಿಮ್ಮ ಒಂದು ಸದಾಚಾರ, ಆಮೇಲೆ ಯೂನಿವರ್ಸ್, ಸಾರ್ವತ್ರಿಕ ಪ್ರೀತಿಯನ್ನ ನೀವೇನ್ ಮಾಡಿ ಎಲ್ಲರಿಗೂ ಹಂಚಿ ಅನ್ನೋದ್ರ ಬಗ್ಗೆ ಇದೇನ್ ಮಾಡುತ್ತೆ, ಒಂದು ಒತ್ತನ್ನ ನೀಡ್ತಾ ಬರುತ್ತೆ. ಆದ್ರೆ ಇಲ್ಲಿ ಎಲ್ಲಿ, ಡೆಕ್ಕನ್ನಲ್ಲಿ ಅಂದ್ರೆ ಕರ್ನಾಟಕ ಈ ಪ್ರದೇಶದಲ್ಲಿ ಸೂಫಿಸಮ್ ಬಿಗ್ಯಾನ್ ವಿತ್ ದ ಇನ್ವೇಷನ್ ಆಫ್ ಖಿಲ್ಜೀಸ್. ಅಲ್ಲಾವುದ್ದೀನ್ ಖಿಲ್ಜಿಯ ಒಬ್ಬ ಏನಿರ್ತಾನೆ, ಕಮಾಂಡರ್ ಇರ್ತಾನೆ, ಮಲಿಕ್ ಕಫೂರ್ ಅಂತ ಹೇಳ್ಬಿಟ್ಟು. ಅವನು ಏನ್ ಮಾಡ್ತಾನೆ, ಇನ್ ದ ಇಯರ್ 1307 ಹಿ ಇನ್ವೇಡೆಡ್ ದೇವಗಿರಿ. ಅದು ಯಾದವರ ಒಂದು ಆಡಳಿತಕ್ಕೆ ಒಳಪಟ್ಟಂತ ಒಂದು ದೇವಗಿರಿ ಅನ್ನೋ ಪ್ರದೇಶ ಇರುತ್ತೆ. ಅದೇನ್ ಮಾಡ್ತಾನೆ, ಮುಂದೆ ಮೊಹಮ್ಮದ್ ಬಿನ್ ತುಘಲಕ್ ಅದನ್ನು ಕ್ಯಾಪ್ಚರ್ ಮಾಡಿಬಿಟ್ಟು ದೌಲತಾಬಾದ್ ಅಂತ ಮಾಡ್ತಾನೆ. ಸೊ ಅಲ್ಲಿ ಏನು ಮಾಡ್ತಾನೆ, 1307 ಅಟ್ಯಾಕ್ ಮಾಡ್ತಾನೆ ಇಲ್ಲಿ ದೇವಗಿರಿಯ ಮೇಲೆ. ಸೊ ಅಲ್ಲಿಂದ ಏನಾಗುತ್ತೆ, ಖಿಲ್ಜಿ ಅದಾದ್ಮೇಲೆ ಹೊಯ್ಸಳರಿಗೆ ಕೂಡ ಅವರು ಅಟ್ಯಾಕ್ ಮಾಡ್ತಾರೆ. ಇಲ್ಲಿ ಬಂದ್ಬಿಟ್ಟು ದಾಳಿ ಮಾಡಿ ಹೊಯ್ಸಳ ರಾಜ ಬಳ್ಳಾಳ, 3ನೇ ಬಳ್ಳಾಳ ಇರ್ತಾನೆ ಅವಾಗ ರಾಜ, ಅವ್ರನ್ನೂ ಕೂಡ ಅಲ್ಲಿ ಒಂದು ಯುದ್ಧದಲ್ಲಿ ಸೋಲಿಸ್ತಾರೆ. ಹೀಗೆ ಖಿಲ್ಜಿ ಏನ್ ಮಾಡಿದ್ರು, ಇವಾಗ ಡೆಕ್ಕನ್ಗೆ ಬಂದರು, ಡೆಕ್ಕನ್ ಪ್ರದೇಶಕ್ಕೆ, ಭಾರತದ ದಕ್ಷಿಣ ಭಾಗಕ್ಕೆ ಇವಾಗ ಏನ್ ಮಾಡ್ತಾರೆ, ಬರ್ತಾರೆ. ಇವಾಗ ಏನಾಗುತ್ತೆ, ಆ ಟೈಮಲ್ಲಿ ಕೆಲವು ಸೂಫಿ ಸಂತರು ಏನ್ ಮಾಡ್ತಾರೆ, ಬಂದ್ಬಿಟ್ಟು ಇಲ್ಲಿ ನೆಲೆಸ್ತಾಕೊಳ್ತಾರೆ. ಸೂಫಿ ಸಂತರು ಒಂದು ಸೆಂಟ್ರಲ್ ಏಷ್ಯಾದಿಂದ ಭಾರತಕ್ಕೆ ಬರೋದು ಟೈಮ್ ಪೀರಿಯಡ್ ಅಂದ್ರೆ ಯಾವಾಗ ಎಕ್ಸ್ಟೆನ್ಸಿವ್ಲಿ ಯಾವಾಗ ಅವ್ರು ಇಂಡಿಯಾಗೆ ಬರ್ತಾರೆ ಅಂದ್ರೆ, ಮೊಹಮ್ಮದ್ ಗೋರಿ ಯಾವಾಗ ಇಂಡಿಯಾಗೆ ಬರ್ತಾನಲ್ಲ, ಒಂದು ಫಸ್ಟ್ ಬ್ಯಾಟಲ್ ಆಫ್ ಟರೇನ್ ಅಂಡ್ ಸೆಕೆಂಡ್ ಬ್ಯಾಟಲ್ ಆಫ್ ಟರೇನ್. ಟರೇನ್ 1ನೇ ಕದನ 2ನೇ ಕದನ ಪೃಥ್ವಿರಾಜ್ ಚೌಹಾಣ್ ಮತ್ತೆ ಗೋರಿ ಮಧ್ಯೆ ಆಗುತ್ತೆ. 1191 1192 ಈ ಟೈಮ್ ಪೀರಿಯಡ್ದಲ್ಲಿ ಸೆಂಟ್ರಲ್ ಏಷ್ಯಾದಿಂದ ಹಲವಾರು ಸೂಫಿ ಸಂತರು ಏನ್ ಮಾಡ್ತಾರೆ, ಭಾರತಕ್ಕೆ ಬರ್ತಾರೆ. ಬಂದು ನೆಲೆಸಿದಂಥ ನಾರ್ತನ್ ಪಾರ್ಟ್ ಆಫ್ ದ ಇಂಡಿಯಾ ಅಂದ್ರೆ ಭಾರತದ ಉತ್ತರ ಭಾಗದಲ್ಲಿ ಅವ್ರು ಏನ್ ಮಾಡಿರ್ತಾರೆ, ನೆಲೆಸಿರ್ತಾರೆ. ಯಾವಾಗ ಖಿಲ್ಜಿ ಈ ಕಡೆ ಬರ್ತಾನಲ್ಲ, ಅವಾಗ ಏನ್ ಮಾಡ್ತಾರೆ, ಹಲವಾರು ಸೂಫಿ ಸಂತರು ಕೂಡ ಏನ್ ಮಾಡ್ತಾರೆ, ಬಂದ್ಬಿಟ್ಟು ಇಲ್ಲಿ ನೆಲೆಸ್ತಾರೆ. ಸಮ್ ಆಫ್ ದ ಕಮಾಂಡರ್ಸ್ ವರ್ ದ ಟ್ರೂ ಫಾಲೋವರ್ಸ್ ಆಫ್ ದ ಸೂಫಿ ಸೇಂಟ್ಸ್. ಸೊ ಇಲ್ಲಿ ಏನು ಕೆಲವೊಬ್ಬ ರಾಜರಿದ್ರಲ್ಲ, ಬಹಮನಿ ಸುಲ್ತಾನ್ರು ಇರ್ಬೋದು, ವಿಜಯನಗರ ಸಾಮ್ರಾಜ್ಯದ ಆಡಳಿತಗಾರರು ಇರ್ಬೋದು, ಆಮೇಲೆ ಬಹಮನಿ ಸುಲ್ತಾನ್ ಇದು ಏನು ಡಿಕ್ಲೈನ್ ಆದ ನಂತರ 5 ರಾಜಮನೆತನಗಳು ಬರುತ್ತೆ. ಅವಕ್ಕೆ ನಾವು ಏನಂತ ಕರಿತೀವಿ, ಡೆಕ್ಕನ್ ಸುಲ್ತಾನೇಟ್ಸ್ ಅಂತ ಕರಿತೀವಿ. ಉದಾಹರಣೆಗೆ ಬೀದರ್, ಬಿಜಾಪುರ್, ಅಹಮದ್ ನಗರ್, ಗೋಲ್ಕೊಂಡ ಮತ್ತು ಬಿರಾರ್. ಇವರೆಲ್ಲರೂ ಏನ್ ಮಾಡಿದ್ರು, ಅವರು ಒಂದೇನ್ ಮಾಡಿದ್ರು, ಎಲ್ಲ ಸೂಫಿ ಸಂತರಿಗೆ ಒಂದು ಆಶ್ರಯನ ನೀಡ್ತಾರೆ, ಪ್ರೋತ್ಸಾಹಗಳನ್ನು ನೀಡ್ತಾ ಬರ್ತಾರೆ. ಇದರಿಂದ ಏನಾಯ್ತು,
ಹಲವಾರು ಸೂಫೀಸ್ ಅಂತ ಏನು ಮಾಡಿದ್ರೆ ಇಲ್ಲಿ ಬಂದು ನೆಲೆಸ್ತಾ ಬರ್ತಾರೆ. ದ ಸೂಫೀಸ್ ಹೂ ಕೇಮ್ ಫ್ರಮ್ ದ ಡೆಲ್ಲಿ ವ ಸೈಯದ್ ಹುಸೇನ್ ಶೇಖ್, ಬಂದೇ ನವಾಜ್, ಏನು ಗೀಸುದರ್ ಅಂತ ಕರಿತೀವಲ್ಲ ನಾವು ಅಲ್ಲಿ ಗುಲ್ಬರ್ಗಾದಲ್ಲಿ, ಅವರು ಶೇಖ್ ಅಜುದುದ್ದೀನ್ ಆ್ಯಂಡ್ ಶೇಖ್ ಕಮಲುದ್ದೀನ್. ಸೊ ಹೀಗೆ ಏನು ಮಾಡಿದ್ರೆ ಹಲವಾರು ಸಂತರು ಬಂದು ಇಲ್ಲಿ ಏನು ಮಾಡಿದ್ರೆ ನೆಲೆಸ್ತಾರೆ. ಇದೇನು ನಿಮ್ಮ ಪೀಠಿಕೆ. ಇದಾದ ಮೇಲೆ ಆ ಒಂದು ಸೂಫಿಸಂ ಬೆಳವಣಿಗೆಗೆ ಕಾರಣಗಳನ್ನು ನೀವು ಏನು ಮಾಡಬೇಕು, ಇವಾಗ ತಿಳಿಸ್ಬೇಕು. ಸೊ ಕರ್ನಾಟಕದಲ್ಲಿ ಸೂಫಿ ಚಳವಳಿ ಬೆಳವಣಿಗೆಗೆ ಕಾರಣಗಳೇ. ಒಂದನೇ ಕರ್ನಾಟಕದಲ್ಲಿನ ವ್ಯಾಪಾರ ವ್ಯವಸ್ಥೆ. ನಾವೇನು ಇವಾಗ ಏನು ಮಾಡಿದ್ವಿ, ಇಂಟ್ರೊಡಕ್ಷನಲ್ಲಿ ಹೇಳಿದ್ವಿ ಏನಂತ, ಖಿಲ್ಜಿ ಬಂದ ನಂತರ ಏನಾಯಿತು, ಸೂಫಿಸಂ ಕರ್ನಾಟಕಕ್ಕೆ ಬಂತ. ಅದಕ್ಕಿಂತ ಮುಂಚೆ ಏನಾಗಿರುತ್ತೆ, 6th ಮತ್ತು 7th ಸೆಂಚುರಿಯಲ್ಲಿ 6th ಮತ್ತು 7th ಸೆಂಚುರಿಯಲ್ಲೇ ಏನಾಗಿತ್ತು, ಹಲವಾರು ಅರಬ್ ಮರ್ಚೆಂಟ್ಸ್ ವ್ಯಾಪಾರಸ್ಥರು ಏನು ಮಾಡಿದ್ರು, ಈ ಕೊಂಕಣ ಮತ್ತು ಮಲಬಾರ್ ಪ್ರದೇಶದಲ್ಲಿ ಏನು ಮಾಡ್ತಾರೆ, ಬಂದು ನೆಲೆಸ್ತಾರೆ. ಸೊ ಅಲ್ಲಿಂದನೇ ಇತ್ತು ಒಂದು ಸೂಫಿ ಟ್ರೆಡಿಷನ್ ಅನ್ನೋದು ಏನಾಗಿರುತ್ತೆ, ಆಲ್ರೆಡಿ ಇವಾಗ ಇಲ್ಲಿ ಬಿಲ್ಟ್ ಆಗ್ತಾ ಬಂದಿರುತ್ತೆ. ಸೊ ವಿಜಯನಗರ ಸಾಮ್ರಾಜ್ಯದವ್ರು ಇರ್ಬೋದು, ಬಿಜಾಪುರ್ ಸುಲ್ತಾನ್ ಇರ್ಬೋದು, ಎಲ್ಲರೂ ಏನಾಗಿದ್ರು ಒಂದು ವ್ಯಾಪಾರ ವಹಿವಾಟು ಇತ್ತು. ಇವ್ರು ಬರೋಕ್ಕಿಂತ ಮುಂಚೆ ಏನಾಗಿತ್ತು, 6th ಮತ್ತು 7th ಸೆಂಚುರಿಯಲ್ಲಿ ಆಲ್ರೆಡಿ ಮುಸ್ಲಿಮ್ಸ್ ಕೆಲವೊಬ್ಬ ಏನು ಮಾಡಿದ್ರು, ಬಂದು ಇಲ್ಲಿ ಕೊಂಕಣ ಮತ್ತು ಮಲಬಾರ್ದಲ್ಲಿ ನೆಲೆಗೊಂಡಿದ್ರು. ಇದರಿಂದ ಏನಾಯ್ತು, ಇವಾಗ ಹಲವಾರು ಆ ಒಂದು ಧರ್ಮದಲ್ಲಿದ್ದಂಥ ಸೂಫಿ ಧರ್ಮದಲ್ಲಿ ಇಸ್ಲಾಂ ಧರ್ಮದಲ್ಲಿದ್ದಂತಹ ಕೆಲವೊಂದು ಆಚರಣೆಗಳು ಏನಾಗಿತ್ತು ಇಲ್ಲಿ ಬರ್ತಾ ಬರುತ್ತೆ ಇಲ್ಲಿ. ಸೊ ಇವ್ರು ಯಾವಾಗ ವ್ಯಾಪಾರಸ್ಥರು ಬಂದು ಇಲ್ಲಿ ನೆಲೆಸ್ತಾರಲ್ಲ, ಅಲ್ಲಿಂದ ಏನಾಯ್ತು ಒಂದು ಸೂಫೀಸ್ ಅಂತ, ಸೂಫಿಸಮ್ ಅನ್ನೋ ಒಂದು ವರ್ಡ್ ಏನಾಗುತ್ತೆ ಇಲ್ಲಿ ಬೆಳವಣಿಗೆ ಆಗ್ತಾನೆ ಬರುತ್ತೆ. ಸೊ ಫಸ್ಟ್ ಕಾರಣ ನೀವೇನು ಮಾಡಿ ಸ್ವಲ್ಪ ಅದ್ರ ಬ್ಯಾಕ್ಗ್ರೌಂಡ್ನ ತಿಳಿಸ್ಕೊಳ್ಳಿ. ಸೊ ಯಾವಾಗ ಒಂದು ವ್ಯಾಪಾರ ವಹಿವಾಟು ಆಯ್ತಲ್ಲ, ಫಾರ್ ಎಕ್ಸಾಂಪಲ್ ನೀವು ನೋಡೋದಾದರೆ ಮಾಡರ್ನ್ ಇಂಡಿಯನ್ ಹಿಸ್ಟ್ರಿದಲ್ಲಿ ಒಂದಿದೆ, ಏನಿದೆ, ಮೋಪ್ಲಾ ರೆಬೆಲಿಯನ್ ಅಂತ ಇದೆ. ಯಾರು ಇವರು ಮೋಪ್ಲಾಸ್ ಅಂದರೆ, ದೀಸ್ ವರ್ ದ ಮುಸ್ಲಿಂ ಕಲ್ಟಿವೇಟರ್ಸ್ ರಿಸೈಡಿಂಗ್ ಇನ್ ದ ಸೌತ್ ಪಾರ್ಟ್ ಆಫ್ ದ ಮಲಬಾರ್. ಅವ್ರು ಏನಾದ್ರು 6ನೇ ಮತ್ತು 7ನೇ ಶತಮಾನದಲ್ಲಿ ಅರಬ್ ವ್ಯಾಪಾರಸ್ಥರು ಬಂದು ಅಲ್ಲಿ ನೆಲೆಗೊಂಡಿರ್ತಾರೆ. ಸೊ ಅವರೇ ಏನಾದರೂ ಇವಾಗ ಒಂದು ಬ್ರಿಟಿಷರ ಆಡಳಿತದ ವಿರುದ್ಧ ದಂಗೆ ಎದ್ದಿರ್ತಾರೆ. ಅದೇ ಯಾವುದು, ಮೋಪ್ಲಾ ದಂಗೆ. ಸೊ ಅದರದ್ದು ಬ್ಯಾಕ್ಗ್ರೌಂಡ್ ಏನು ಮಾಡಿ ಇಲ್ಲಿ ಕೊಡಿ. ಇಲ್ಲಿ ಕರ್ನಾಟಕದಲ್ಲಿನ ವ್ಯಾಪಾರ ವ್ಯವಸ್ಥೆಯಿಂದ ಏನಾಯ್ತು, ಇವಾಗ ಸೂಫಿಸಂ ಅನ್ನೋದು ಕರ್ನಾಟಕಕ್ಕೆ ಬೆಳವಣಿಗೆಗೆ ಒಂದು ಕಾರಣಭೂತವಾಗುತ್ತೆ. ಅದಾದ ನಂತರ ಪ್ಯಾಟ್ರನೇಜ್ ಆಫ್ ರೂಲರ್ಸ್. ವಿಜಯನಗರ ಸಾಮ್ರಾಜ್ಯದ ಹಲವಾರು ಆಡಳಿತಗಾರರು, ದೇವರಾಯ, 1ನೇ ದೇವರಾಯ, 2ನೇ ದೇವರಾಯ, ಕೃಷ್ಣ ದೇವರಾಯ, ಇವರೆಲ್ಲ ಏನ್ ಮಾಡ್ತಾರೆ, ಸೂಫಿಸಂಗೆ ಮತ್ತೆ ಸೂಫಿ ಸಂತರಿಗೆ ಏನ್ ಮಾಡ್ತಾರೆ, ಆಶ್ರಯವನ್ನು ನೀಡ್ತಾರೆ. ಉದಾಹರಣೆ ನೀವು ತಗೊಳ್ಳೋದಾದ್ರೆ ಇವರಿದ್ದಾರೆ, ಯಾರು, ಹಜರತ್ ಸೈಯದ್ ಶಹಾ. ಹಜರತ್ ಸೈಯದ್ ಶಹಾ ಇವ್ರದ್ದು ಗುಲ್ಬರ್ಗಾದಲ್ಲಿ ಏನಿದೆ, ಇವ್ರದ್ದು ಒಂದು ಜಗತ್ತಲಾಬ್ ಅಂತ ಇದೆ, ಅಲ್ಲಿ ಇವ್ರದ್ದೇನೆ ಟೋಂಬ್ ಇದೆ, ಸಮಾಧಿ ಇದೆ. ಅದಾದ್ಮೇಲೆ ಕದ್ರಿ ಅಂತ ಹೇಳ್ಬಿಟ್ಟು, ಹುಸೇನ್ ಕದ್ರಿ ಅಂತ ಹೇಳ್ಬಿಟ್ಟು ಬಳ್ಳಾರಿ ಹೊಸಪೇಟೆ ಹತ್ರ ಏನಿದೆ ಒಂದು ಇವ್ರದ್ದು ಸಮಾಧಿ ಇದೆ. ಇದರಿಂದ ನಮಗೇನಾಗುತ್ತೆ, ವಿಜಯನಗರ ಸಾಮ್ರಾಜ್ಯದವರು ಇರ್ಬೋದು, ಬಹಮನಿ ಸುಲ್ತಾನ್ ಇರ್ಬೋದು, ಆಮೇಲೆ ಬಿಜಾಪುರದ ಒಂದು ಆದಿಲ್ ಶಾಹಿಗಳ ಇದರಲ್ಲಿ ಇನ್ನೊಬ್ರಿದ್ರು, ಯಾರು, ಇಬ್ರಾಹಿಂ, 2ನೇ ಇಬ್ರಾಹಿಂನ ಒಂದು ಆಡಳಿತದಲ್ಲಿ ಯಾರಿದ್ರು, ಕದ್ರಿ ಶಹಾ ಟು ಅಂತ ಒಬ್ರು ಏನಿರ್ತಾರೆ, ಸೂಫೀಸ್ ಅಂತ ಇರ್ತಾರೆ. ಎಲ್ಲಿ, 2ನೇ ಇಬ್ರಾಹಿಂನ ಒಂದು ಆಸ್ಥಾನದಲ್ಲಿ. ಅವ್ರು ಏನು ಮಾಡ್ತಾರೆ ಅಂದರೆ, ಬಿಜಾಪುರ ಒಂದು ಆಡಳಿತದಲ್ಲಿ ನೀವು ಪ್ರಾಸ್ಟಿಟ್ಯೂಷನ್ ಮತ್ತು ಸೆಲ್ಲಿಂಗ್ ಆಫ್ ವೈನ್ ಶುಡ್ ಬಿ ಪ್ರೊಹಿಬಿಟೆಡ್, ಅಂದರೆ ವೇಶ್ಯಾವಾಟಿಕೆ ಮತ್ತು ನೀವೇನು ಮಾಡಿ ಈ ಒಂದು ಮದ್ಯದ ಒಂದು ವ್ಯಾಪಾರವನ್ನು ನಿಲ್ಲಿಸಿ ಅಂತ ಹೇಳ್ತಾರೆ. ಏನಂದ್ರೆ ಅರ್ಥ ಅಂದರೆ, ಇವರೆಲ್ಲರೂ ಏನು ಮಾಡಿದ್ರು, ಅವರವರ ಒಂದು ಪ್ರದೇಶದಲ್ಲಿ ಏನು ಆಡಳಿತಗಾರದ ಅವರಿಂದ ಏನು ಮಾಡಿದ್ರು, ರಾಯಲ್ ಪ್ಯಾಟ್ರನೇಜ್, ಅವರಿಂದ ಆಶ್ರಯವನ್ನು ಪಡೆದಿದ್ರು. ಸೊ ಹೀಗೆ ಹಲವಾರು ತರಹದ ರಾಜಮನೆತನಗಳು ಏನು ಮಾಡಿದ್ವು, ಈ ಒಂದು ಸೂಫಿ ಸಂತರಿಗೆ ಏನು ಮಾಡ್ತಾರೆ, ಒಂದು ಆಶ್ರಯವನ್ನು ನೀಡ್ತಾ ಬರ್ತಾರೆ. ಯಾವಾಗ ಆಶ್ರಯ ಸಿಗುತ್ತೆ, ಒಂದು ಪ್ಯಾಟ್ರನೇಜ್ ಸಿಗುತ್ತಲ್ಲ, ಯಾಕಂದರೆ ಯಾವಾಗ ಒಂದು ರಾಜಮನೆತನ ಬಲಿಷ್ಠವಾಗಿರುತ್ತೆ, ಸಮೃದ್ಧವಾಗಿರುತ್ತಲ್ಲ, ಅವ್ರು ಏನು ಮಾಡಿದ್ರು ಅಂದರೆ, ಯಾವುದೇ ಒಂದು ಧರ್ಮದ ಆಧಾರದ ಮೇಲೆ ಅಲ್ಲ, ಅವರ ಒಂದು ಏನೋ ಮೆರಿಟ್ ಬೇಸ್ಡ್ ಆಗಿ ಎಲ್ಲ ಒಂದು ಸೂಫಿ ಸಂತರು ಇರ್ಬೋದು, ಆರ್ಟಿಸನ್ಸ್ ಇರ್ಬೋದು, ಆಡಳಿತಗಾರ ಆಫೀಸರ್ಸ್ ಇರ್ಬೋದು, ಏನು ಮಾಡ್ತಾರೆ, ನೇಮಕ ಮಾಡ್ತಾ ಬಂದಿದ್ರು, ಅವರಿಗೆ ಒಂದು ರಾಯಲ್ ಪ್ಯಾಟ್ರನೇಜ್ ಕೊಡ್ತಾ ಬಂದಿದ್ರು. ಇದೇ ಥರ ಇವರು ಏನು ಮಾಡಿದ್ರು, ಇಲ್ಲಿ ಹಲವಾರು ಸೂಫಿ ಸಂತರು ಕೂಡ ಈ ಒಂದು ವಿಜಯನಗರ ಸಾಮ್ರಾಜ್ಯ, ಬಹಮನಿ ಒಂದು ಆಡಳಿತದಲ್ಲಿ ಮತ್ತು ಹಲವಾರು ರಾಜಮನೆತನಗಳ ಆಶ್ರಯವನ್ನು ಪಡೆದ್ರಿಂದ ಏನಾಗುತ್ತೆ, ಇದೊಂದು ಸೂಫಿಸಮ್ನ ಬೆಳವಣಿಗೆಗೆ ಏನಾಗುತ್ತೆ, ಒಂದು ಕಾರಣವಾಗುತ್ತೆ. ಇದು 2ನೇ ಪಾಯಿಂಟ್. 3ನೇ ಪಾಯಿಂಟ್, ಅಸ್ತಿತ್ವದಲ್ಲಿರುವ ಅನುರೂಪವಲ್ಲದ ಧಾರ್ಮಿಕ ಆದೇಶಗಳು ಅಥವಾ ಆಚರಣೆಗಳು. ಏನಾಗಿದೆ, ಕೆಲವೊಂದು ಆಚರಣೆಗಳು ಏನಾಗಿದ್ದು ಆಗಿನ ಸಮಾಜದಲ್ಲಿ ಒಂದು ಅಸ್ತಿತ್ವದಲ್ಲಿದ್ದು. ಉದಾಹರಣೆಗೆ ಗುರುಗಳು ಬಂದರು, ಇಲ್ಲ ಯಾರ ಹಿರಿಯರು ಬಂದರು, ನಾವೇನು ಮಾಡ್ತೀವಿ, ತಲೆ ತಗ್ಗಿಸಿ ಬಗ್ತಾ ಹೋಗ್ತೀವಿ. ಈ ಥರ ಅಂದರೆ ಒಂದು ಅವರಿಗೆ ಒಂದು ರೆಸ್ಪೆಕ್ಟ್ ಕೊಡೋದಕ್ಕೋಸ್ಕರ ಅದು ಒಂದು ಅಸ್ತಿತ್ವದಲ್ಲಿತ್ತು. ಅದಾಯ್ತು ನಂತರ ಗುರುಕುಲ ಅಂತ ನಮ್ದು ಏನು ಮುಂಚೆ ಇತ್ತಲ್ಲ, ಅಲ್ಲಿ ಏನಾಗಿತ್ತು ಅಂದರೆ, ಆ ಗುರುಕುಲಕ್ಕೆ ಹೋಗೋಕ್ಕಿಂತ ಮುಂಚೆ ಏನು ಮಾಡ್ತಾಯಿದ್ರು, ಆ ಸ್ಟೂಡೆಂಟ್ ನೀಡ್ ಟು ಶೇವ್ ಇಸ್ ಹೆಡ್, ಒಂದು ಮುಂಡಣ ಅಂತ ಮಾಡ್ತಾಯಿದ್ರು. ಮಾಡಿಬಿಟ್ಟು ಏನು ಮಾಡಿದ್ರು, ಗುರುಕುಲ ಬಂದು ಸೇರ್ಪಡೆನ ಮಾಡಿಸ್ತಾಯಿದ್ರು. ಈ ಎಲ್ಲ ಕೆಲವೊಂದು ಏನು ಪದ್ಧತಿಗಳಿದ್ದು, ಇದನ್ನು ಯಾರು ಫಾಲೋ ಮಾಡ್ತಾ ಇದ್ರು ಅಂದರೆ, ಸೂಫಿ ಸಂತರು ಕೂಡ ಫಾಲೋ ಮಾಡ್ತಾಯಿದ್ರು. ಇದರಿಂದ ಏನಾಯಿತು, ಜನ ಇದಕ್ಕೆ ಕನೆಕ್ಟ್ ಆಗ್ತಾ ಬರ್ತಾರೆ. ಕನೆಕ್ಟ್ ಆಗೋದ್ರಿಂದ ಏನಾಯಿತು, ಆ ಒಂದು
ಅಸ್ತಿತ್ವದಲ್ಲಿರುವ ಒಂದು ಆಚರಣೆಗಳು ಈ ಒಂದು ಬೆಳವಣಿಗೆಗೆ ಯಾವುದು ಸೂಫಿಸಮ್ ಬೆಳವಣಿಗೆಗೆ ಏನಾಗುತ್ತೆ ಕಾರಣವಾಗುತ್ತೆ. ಸೊ ಹಲವಾರು ಆಚರಣೆಗಳ ಸಮಾಜದಲ್ಲಿ ಇದ್ದಿದ್ದರಿಂದ ಏನಾಯ್ತಿದ್ದು ಸೂಫೀಸ್ ಅಂದ್ರೆ ಏನಾದರೂ ಜನರಿಗೆ ಒಂದೇನಾದ್ರು ಹತ್ರ ಆಗ್ತಾ ಬರ್ತಾರೆ, ಹತ್ರ ಆಗಿಂದ ಏನಾಯ್ತಿದ್ದು ಒಂದು ಬೆಳವಣಿಗೆ ಕಾರಣ ಆಗುತ್ತೆ. ಇನ್ನೊಂದೇನು ರಿಲಿಜಿಯಸ್ ಟಾಲರೆನ್ಸ್. ಒನ್ ಆಫ್ ದ ಬೇಸಿಕ್ ಆಬ್ಜೆಕ್ಟಿವ್ ಆಫ್ ದ ಸೂಫಿಸಮ್ ಈಸ್ ಟು ಬ್ರಿಡ್ಜ್ ದ ಗ್ಯಾಪ್ ಬಿಟ್ವೀನ್ ದ ಡಿಫ್ರೆಂಟ್ ಕಮ್ಯುನಿಟೀಸ್. ಹಲವಾರು ಧರ್ಮಗಳು ಮಧ್ಯೆ ಏನಾಗಿತ್ತು ಒಂದು ಬಿರುಕುಗಳನ್ನು ಮೂಡ್ತಾ ಬಂದಿದ್ದು ಸಮಾಜದಲ್ಲಿ. ಆ ಒಂದು ಸಮಾಜದಲ್ಲಿದ್ದಂಥ ಬಿರುಕುಗಳನ್ನು ಹೋಗಲಾಡಿಸುವುದು ಏನಾಗಿತ್ತು ಈ ಒಂದು ಸೂಫಿ ಚಳವಳಿ ಅಥವಾ ಸೂಫಿಸಮ್ದ ಏನಾಗಿತ್ತು ಒಂದು ಮೂಲ ಉದ್ದೇಶ ಆಗಿತ್ತು. ಅದಕ್ಕೆ ಅವ್ರು ಏನು ಮಾಡಿದ್ರು, ನಮ್ಮ ಸಮಾಜದಲ್ಲಿ ಏನಿದೆ ಕೆಲವೊಂದು ಟಾಲರೆನ್ಸ್ ಕಡಿಮೆ ಆಗ್ತಾ ಇದೆ, ಸಹಿಷ್ಣುತೆ ಕಡಿಮೆ ಆಗ್ತಾ ಇದೆ, ಅದಕ್ಕೆ ಅವ್ರು ಏನು ಮಾಡಿದ್ರು ಯೂನಿವರ್ಸಲ್ ಬ್ರದರ್ಹುಡ್, ಸಾರ್ವತ್ರಿಕ ಭ್ರಾತೃತ್ವದ ಮನೋಭಾವನೆಯನ್ನು, ಅಂದರೆ ನಾವು ಯಾವುದೇ ಧರ್ಮದ ಬಗ್ಗೆ ಯಾವುದೇ ಒಂದು ಸಹಿಷ್ಣು ಒಂದು ಭಾವನೆ ಇರಬೇಕು, ನಮಗೆ ಒಂದು ಟಾಲರೆಂಟ್ ಭಾವನೆ ಇರಬೇಕು, ಎಲ್ಲದು ಏನಿದೆ ಒಂದು ಸಮಾನತೆಯಿಂದ ಇರಬೇಕು. ಧಾರ್ಮಿಕ ಒಂದು ಏನು ನಾವು ಮಾಡ್ಕೊಂಡಿದ್ದೇವೆ ಅದು ನಮಗೋಸ್ಕರ ನಾವು ಮಾಡ್ಕೊಂಡಂಥ ಒಂದು ಕೆಲವೊಂದು ಪದ್ಧತಿಗಳಿದಾವೆ. ಆ ಒಂದು ಇದರ ಮೇಲೆ ನೀವೇನು ಮಾಡಿ ಇನ್ನೊಂದು ಧರ್ಮದ ಅವಹೇಳನ ಮಾಡದೇನೆ ಎಲ್ಲರಿಗೂ ಏನು ಮಾಡಿ ನೀವು ಸಮಾನತೆ ಭಾವನೆಯಿಂದ ನೋಡಿ, ಒಂದು ಸಹಿಷ್ಣುತೆ ಭಾವನೆಯಿಂದ ನೋಡಿ. ಯಾವಾಗ ಅವರು ಈ ಥರ ಮೆಸೇಜಸ್ನ ಹರಡ್ತಾ ಬರ್ತಾರಲ್ಲ, ಈ ಒಂದು ಮಾಹಿತಿಗಳನ್ನ ನೀಡ್ತಾ ಬರ್ತಾರಲ್ಲ, ಇದರಿಂದ ಏನಿದೆ ಜನ ಎಕ್ಸೆಪ್ಟ್ ಮಾಡ್ತಾ ಬರ್ತಾರೆ. ಸೊ ಅದರಿಂದ ಏನಾಯ್ತಿದು ಬೆಳವಣಿಗೆ ಕಾರಣ. ಸೊ ಧಾರ್ಮಿಕ ರಿಲಿಜಿಯಸ್ ಟಾಲರೆನ್ಸ್ ವಾಸ್ ದ ಮೆಸೇಜ್ ಪ್ರೊಪೋಗೇಟೆಡ್ ಬೈ ದ ಸೂಫಿ ಸೇಂಟ್ಸ್. ದ್ಯಾಟ್ಸ್ ವೈ ದೇರ್ ವಾಸ್ ಅ ರೈಸ್ ಆಫ್ ಸೂಫಿಸಮ್ ಇನ್ ಕರ್ನಾಟಕ. ಯಾಕಂದರೆ ವಿಜಯನಗರ ಸಾಮ್ರಾಜ್ಯ ಬಂದಿತ್ತು, ಅವರ ಮಧ್ಯೆ ಮತ್ತು ಬಹಮನಿ ಸುಲ್ತಾನರ ಮಧ್ಯೆ ಏನಿತ್ತು ಕೆಲವೊಂದು ಪ್ರದೇಶಗಳ ಒಂದು ರಾಯಚೂರು ದುವಾಬ್ ಇರ್ಬೋದು, ತುಂಗಭದ್ರಾ ದುವಾಬ್ ಇರ್ಬೋದು, ಮರಾಠವಾಡ ರೀಜನ್ ಇರ್ಬೋದು, ಈ ಒಂದು ಪ್ರದೇಶಗಳು ಅವರ ಆಡಳಿತದಲ್ಲಿ ಒಳಪಡಬೇಕು ಅಂತ ಹೇಳ್ಬಿಟ್ಟು ಏನು ಮಾಡಿತ್ತು, ಎರಡೂ ಒಂದು ರಾಜ್ಯ ಮನೆತನಗಳ ಮಧ್ಯೆ ಏನಿತ್ತು ಒಂದು ಯುದ್ಧಗಳು ನಡೀತಾ ಬಂದಿದೆ. ಇದರಿಂದ ಕೆಲವೊಂದು ಏನಾಗಿತ್ತು ರಿಲಿಜಿಯಸ್ ಇಂಟಾಲರೆನ್ಸ್ ಕ್ರಿಯೇಟ್ ಆಗಿತ್ತು ಆ ಟೈಮಲ್ಲಿ. ಸೊ ಇದರಿಂದ ಏನು ಮಾಡ್ತಾರೆ, ಆ ಒಂದು ಬಿರುಕು ಏನು ಮೂಡುತ್ತಲ್ಲ ಅದನ್ನು ಕಡಿಮೆ ಮಾಡೋದಕ್ಕೆ ಹೋಗಲಾಡಿಸೋದಕ್ಕೆ ಅವ್ರು ಏನು ಮಾಡ್ತಾರೆ ಪ್ರಯತ್ನ ಪಡ್ತಾರೆ. ಇದರಿಂದ ಏನಾಯ್ತು ಒಂದು ಸೂಫಿಸಮ್ ಬೆಳವಣಿಗೆಗೆ ಏನಾಗುತ್ತಿದೆ ಕಾರಣ ಆಗುತ್ತೆ. ಇನ್ನೊಂದೇನು ಸಮಾನತೆಯ ಮನೋಭಾವನೆ, ಇಗಾಲಿಟೇರಿಯನ್ ಅಟ್ಮಾಸ್ಫಿಯರ್. ಅವ್ರು ಏನು ಹೇಳ್ತಾರೆ ಅಂದರೆ ಸೊಸೈಟಿದಲ್ಲಿ ಏನಾಗಿದೆ ಹಲವಾರು ಅನಿಷ್ಟ ಪದ್ಧತಿಗಳಿದ್ದು, ಅದು ಇಸ್ಲಾಂ ಧರ್ಮದಲ್ಲಿ ಇರ್ಬೋದು, ಹಿಂದೂ ಧರ್ಮದಲ್ಲಿ ಇರ್ಬೋದು, ಸತಿ ಪದ್ಧತಿ, ಜಾತಿ ಪದ್ಧತಿ, ಜಾತಿ ಆಧಾರಿತದ ಮೇಲೆ ತಾರತಮ್ಯಗಳು, ಇಸ್ಲಾಂ ಧರ್ಮದಲ್ಲಿ ಪರ್ದಾ ಪದ್ಧತಿ, ಬಹುಪತ್ನಿತ್ವ, ಈ ಥರ ಕೆಲವೊಂದು ಏನಾಗಿದ್ದು ಅನಿಷ್ಟ ಪದ್ಧತಿಗಳಿದ್ದು. ಸೊ ಅವ್ರು ಏನು ಮಾಡಿದ್ರಂದರೆ ಈ ಅನಿಷ್ಟ ಪದ್ಧತಿನ ಹೋಗಲಾಡಿಸೋದ್ರ ಜೊತೆಗೆ ಎಲ್ಲರೂ ಏನು ನಾವು ಸಮಾನತೆ ಮನೋಭಾವನೆ ನಮ್ಮಲ್ಲಿ ಬೆಳೆಸ್ಕೋಬೇಕು. ಯಾವುದೇ ಒಂದು ಆಧಾರದ ಮೇಲೆ ನಾವು ಇವಾಗ ಏನು ಮಾಡ್ತೀವಿ, ವಿ ಡಿಸ್ಕ್ರಿಮಿನೇಟ್ ಆನ್ ದ ಬೇಸಿಸ್ ಆಫ್ ದ ಕಾಸ್ಟ್, ಕ್ರೀಡ್, ರೀಜನ್, ಜೆಂಡರ್, ಒಂದು ಲಿಂಗದ ಆಧಾರದ ಮೇಲೆ, ಬಣ್ಣದ ಆಧಾರದ ಮೇಲೆ, ವರ್ಣದ ಆಧಾರದ ಮೇಲೆ, ಜಾತಿಯಾದ ತಾರತಮ್ಯ. ಸೊ ದೇವರು ಏನು ಮಾಡಿದ್ದಾನೆ, ಈ ಒಂದು ಸೃಷ್ಟಿಯನ್ನು ಏನವನು ಸೃಷ್ಟಿಸ್ತಾನಲ್ಲ, ಈ ಒಂದು ಜಗತ್ತನ್ನು, ಈ ಒಂದು ಭೂಮಿಯನ್ನು ಅವಾಗ ಏನು ಮಾಡಿದ ಎಲ್ಲರೂ ಒಂದೇ ಅಂತ ಸೃಷ್ಟಿ ಮಾಡಿದ್ದಾನೆ. ಅದಕ್ಕೆ ಹೇಳೋದು ದೇವನೊಬ್ಬ ನಾಮ ಹಲವು ಅಂತ ನಾವು ಹೇಳ್ತಾ ಬರ್ತೀವಿ. ಆ ಒಂದು ಮನೋಭಾವನೆ ಎಲ್ಲರೂ ಸಮಾನರಾಗಿರಬೇಕು ಅನ್ನೋ ಮನೋಭಾವನೆಯನ್ನು ಅವ್ರು ಏನು ಮಾಡಿದ್ರು ಜನರಲ್ಲಿ ಮೂಡಿಸ್ತಾ ಬರ್ತಾರೆ. ಸೊ ಯಾವಾಗ ಜನ ಒಂದು ದಬ್ಬಾಳಿಕೆ ಒಳಪಟ್ಟಿದ್ರಲ್ಲ ಮೇಲ್ವರ್ಗದವರಿಂದ, ಸೊ ಇದರಿಂದ ಏನಾಯ್ತು ಈ ಒಂದು ಭಾವನೆಯನ್ನು ಯಾವಾಗ ಜನರಲ್ಲಿ ಅವರು ಒಂದು ಅರಿವನ್ನು ಮೂಡಿಸ್ತಾ ಬರ್ತಾರಲ್ಲ, ಅದು ಏನಾಗುತ್ತೆ ಒಂದು ಕರ್ನಾಟಕದಲ್ಲಿ ಒಂದು ಸೂಫಿಸಮ್ಗೆ ಕಾರಣ ಆಗುತ್ತೆ. ಜನ ಏನು ಮಾಡಿದ್ರೆ ಅದನ್ನು ಎಕ್ಸೆಪ್ಟ್ ಮಾಡ್ತಾ ಬರ್ತಾರೆ. ಸೊ ಅನದರ್ ರೀಸನ್ ವಾಸ್ egalitarian atmosphere spread by the Sufi saints in ಕರ್ನಾಟಕ. ಇನ್ನೊಂದೇನಿದೆ ಪ್ರೇರಿತ ನಾಯಕತ್ವ, ಲೀಡರ್ಶಿಪ್, ಇನ್ಸ್ಪೈರ್ಡ್ ಲೀಡರ್ಶಿಪ್. ಈ ಸೂಫಿ ಸಂತರು ಏನು ಮಾಡಿದ್ರು ಅಂದರೆ ಹೇಗೆ ಒಂದು ಭಕ್ತಿ ಸಂತರು ಅಂತ ಏನಿದ್ರಲ್ಲ ನಮ್ಮಲ್ಲಿ, ಅವ್ರ ಥರ ಏನಾಗಿದ್ರು ಒಂದು ಸನ್ಯಾಸತ್ವದ ಒಂದು ಜೀವನವನ್ನು ನಡೆಸ್ತಾ ಇದ್ರು. ಅಂದರೆ ಸಿಂಪಲ್ ಆ್ಯಂಡ್ ಆಸ್ಟಿಕ್ ಲೈಫ್. ಯಾವುದೇ ಒಂದು ದೊಡ್ಡ ದೊಡ್ಡ ಒಂದು ಗಿಫ್ಟ್ಸ್ ತೊಗೊಳ್ಳೋದಾಗಲಿ, ಇಲ್ಲ ಆಡಳಿತದಲ್ಲಿ ಒಂದು ಒಳ್ಳೆ ಹುದ್ದೆಯಲ್ಲಿರೋದಾಗಲಿ ಈ ಥರ ಮಾಡಲಿಲ್ಲ. ಅವರು ಏನು ಮಾಡ್ತಾ ಇದ್ರು ಅಂದರೆ ಸಿಂಪಲ್ ಲೈಫ್. ಅವತ್ತಿನ ದಿನಕ್ಕೆ ಎಷ್ಟು ಬೇಕು, ನಮಗೆ ಎಷ್ಟು ಬೇಕು ಅಷ್ಟೇ ಇರಬೇಕು, ಜಾಸ್ತಿ ಅವರು ಏನು ಮಾಡ್ತಾರೆ ಆಸೆ ಪಡಲ್ಲ. ಈ ಒಂದು ಮೆಸೇಜನ್ನು ಅವರು ಏನು ಮಾಡಿದ್ರು ಅಂದರೆ ಜನರ ಹತ್ರ ತೊಗೊಂಬಂದರು. ಯಾಕಂದರೆ ನೀವು ಹೇಳೋದೊಂದು ಮಾಡಿದ್ರೆ ಏನಾಗುತ್ತೆ, ಜನ ನಿಮ್ಮನ್ನ ಎಕ್ಸೆಪ್ಟ್ ಮಾಡೋದಿಲ್ಲ, ನಾಯಕತ್ವನ ಎಕ್ಸೆಪ್ಟ್ ಮಾಡೋದಿಲ್ಲ. ಸೊ ಯಾವಾಗ ನಾಯಕ ತಾನು ಏನು ಹೇಳ್ತಾ ಇದ್ದಾನಲ್ಲ ಅದನ್ನು ಪಾಲಿಸಿದ್ರೆ ಏನಾಗುತ್ತೆ, ಜನ ಅದನ್ನು ಎಕ್ಸೆಪ್ಟ್ ಮಾಡ್ತಾರೆ. ಸೊ ಇವ್ರೇನು ಬಂದೇ ನವಾಜ್ ಇದ್ದರು, ಆಮೇಲೆ ಕದ್ರಿ ಅಂತ ಏನಿದ್ರು, ಇವರೆಲ್ಲ ಏನು ಮಾಡಿದ್ರು ಸಿಂಪಲ್ ಲೈಫ್. ಸೊ ಇದರಿಂದ ಏನಾಯಿತು, ಜನ ಒಂದು ಏನಾದರೂ ಇನ್ಸ್ಪೈರ್ಡ್ ಆದರು. ಸೊ ಏನೋ ಪ್ರೇರಿತ ನಾಯಕತ್ವದಿಂದ ಕೂಡ ಏನಾಯ್ತು ಇವಾಗ ಸೂಫಿ ಚಳವಳಿಗೆ ಕಾರಣ. ಇದ್ರ ಜೊತೆಗೆ ಹಲವಾರು ಥರದ ಮಹಿಳಾ ಸೂಫಿ ಸಂತರು ಕೂಡ ಬರ್ತಾರೆ ಇಲ್ಲಿ. ಸೊ ಇದರಿಂದ ಏನಾಗುತ್ತೆ, ಜನ ಇದನ್ನು ಎಕ್ಸೆಪ್ಟ್ ಮಾಡ್ತಾ ಬಂದರು. ಸೊ ದೀಸ್ ವರ್ ಸಮ್ ಆಫ್ ದ ರೀಸನ್ಸ್ ವಿಚ್ ವರ್ ದ ಕಾಸಸ್ ಫಾರ್ ದ ರೈಸ್ ಆಫ್ ಸೂಫಿಸಮ್ ಇನ್ ಕರ್ನಾಟಕ. ಸೊ ಈ ಒಂದು ಪಾಯಿಂಟ್ಸ್ನ ನೀವು ಎಕ್ಸ್ಪ್ಲೇನ್ ಮಾಡಿದ ನಂತರ ಏನಿರುತ್ತೆ ಉಪಸಂಹಾರ.
ಉಪಸಂಹಾರದಲ್ಲಿ ಸೂಫೀಸ್ ಪ್ಲೇಡ್ ಅ ವೆರಿ ಇಂಪಾರ್ಟೆಂಟ್ ರೋಲ್ ಇನ್ ದ ಸೋಷಿಯಲ್ ಲೈಫ್ ಆಫ್ ದ ಪೀರಿಯಡ್. ಆಗಿನ ಒಂದು ಸಾಮಾಜಿಕ ಒಂದು ವ್ಯವಸ್ಥೆಯಲ್ಲಿ ಅವರು ಏನು ಮಾಡಿದ್ರು, ಮಹತ್ವದ ಒಂದು ಪಾತ್ರವನ್ನು ವಹಿಸ್ತಾರೆ. ಹೇಗೆ ಒಂದು ಭಾತೃತ್ವದ ಭಾವನೆಯನ್ನು ಬೆಳೆಸೋದಾಗಲಿ, ಆ ಒಂದು ಧರ್ಮದ ಮಧ್ಯೆ ಏನು ಬಿರುಕುಂಟಾಗಿತ್ತಲ್ಲ ಅದನ್ನು ಕಡಿಮೆ ಮಾಡೋದಾಗಲಿ, ಈ ಥರ ಒಂದು ಏನು ಮಾಡಿದ್ರೆ ಒಂದು ಸಿಗ್ನಿಫಿಕೆಂಟ್ ರೋಲ್, ಒಂದು ಗಮನಾರ್ಹವಾದ ಒಂದು ಪಾತ್ರವನ್ನು ವಹಿಸಿದರು. ದೇ ಕ್ರಿಟಿಸೈಸ್ಡ್ ಆ್ಯಂಡ್ ಪ್ರಿಡೆಸ್ಟಿನ್ಡ್ ದ ವಿಕೆಟ್ ಪ್ರಾಕ್ಟೀಸಸ್ ರ್ಯಾಂಪಂಡ್ ಅಮಾಂಗ್ ಸೊಸೈಟಿ. ಸತ್ಯ ಸಮಾಜದಲ್ಲಿದ್ದಂಥ ಕೆಲವೊಂದು ಅನಿಷ್ಟ ಪದ್ಧತಿಗಳು, ಪರ್ದಾ ಪದ್ಧತಿ ಇರ್ಬೋದು, ಬಹುಪತ್ನಿತ್ವ ಇರ್ಬೋದು, ಜಾತಿ ಪದ್ಧತಿ, ಇದನ್ನೆಲ್ಲ ಅವ್ರು ಏನು ಮಾಡ್ತಾರೆ, ಕ್ರಿಟಿಸೈಸ್ ಮಾಡ್ತಾರೆ, ಅಪೋಸ್ ಮಾಡ್ತಾರೆ, ವಿರೋಧ ಮಾಡ್ತಾ ಬರ್ತಾರೆ. ಆ್ಯಂಡ್ ಅಮಾಂಗ್ಸ್ ದ ಹಿಂದೂಸ್ ಆ್ಯಂಡ್ ಮುಸ್ಲಿಮ್ಸ್ ಅಂದರೆ ಎಲ್ಲ ಧರ್ಮದಲ್ಲಿ ಇದ್ದಂತಹ ಅನಿಷ್ಟ ಪದ್ಧತಿಗಳನ್ನ ಅವರು ಏನು ಮಾಡಿದ್ರು, ಇವಾಗ ವಿರೋಧ ಮಾಡ್ತಾರೆ. ಆ್ಯಂಡ್ ಟ್ರೈ ಟು ಸ್ಯಾನಿಟೈಸ್ ದ ಸೊಸೈಟಿ ಆಫ್ ಕರ್ನಾಟಕ ಸಮಾಜದ ಒಂದು ಇದ್ದಂತಹ ಒಂದು ಅನಿಷ್ಟ ಪದ್ಧತಿಗಳನ್ನ ಹೋಗಲಾಡಿಸೋದಕ್ಕೆ ಅವ್ರು ಏನು ಮಾಡಿದರು, ಹೋರಾಟ ಮಾಡಿದರು. ಸೂಫಿ ಸೇಂಟ್ಸ್ ಹ್ಯಾವ್ ಬೀನ್ ಅ ಲೆಗಸಿ ಟು ದ ರಿಚ್ ಡೈವರ್ಸ್ ಕಲ್ಚರ್ ಆಫ್ ಕರ್ನಾಟಕ. ಅವ್ರು ಏನು ಮಾಡಿದರು, ರಿಚ್ ಡೈವರ್ಸ್ ಕಲ್ಚರ್ ಅಂದರೆ ಹಲವಾರು ಕೃತಿಗಳನ್ನು ಬರೀತಾರೆ, ಗದ್ಯಗಳನ್ನು ತೊಗೊಂಬಂದರು, ಹಾಡ್ತಾ ಇದ್ರು. ಸೊ ಇದರಿಂದ ಏನಾಯಿತು, ನಮ್ಮ ಒಂದು ಸಂಸ್ಕೃತಿ ಏನಾಯಿತು, ಒಂದು ಇನ್ನೂ ರಿಚ್ ಆಗ್ತಾ ಬಂತು, ಶ್ರೀಮಂತ ಆಗ್ತಾ ಬಂತು. ಸೂಫಿಸಮ್ ಹ್ಯಾಸ್ ಬ್ರಾಟ್ ದ ಎಮರ್ಜೆನ್ಸ್ ಆಫ್ ಇಂಡೋ ಪರ್ಷಿಯನ್ ಕಲ್ಚರ್ ವೇರ್ ಇನ್ ಬೋತ್ ಹಿಂದೂಸ್ ಆ್ಯಂಡ್ ಮುಸ್ಲಿಮ್ಸ್ ಹ್ಯಾವ್ ಕಾಂಟ್ರಿಬ್ಯೂಟೆಡ್. ಅವ್ರು ಏನು ಮಾಡಿದ್ರು, ಸೆಂಟ್ರಲ್ ಏಷ್ಯಾದಿಂದ ಬಂದು ಅಲ್ಲಿ ತಮ್ಮದೇ ಅಂತ ಅವರ ಸಂಸ್ಕೃತಿ ಇತ್ತು, ಅಲ್ಲಿಂದ ಬಂದು ಇಲ್ಲಿ ಬೆರೆತು ಏನು ಮಾಡಿದ್ರು, ಒಂದು ಸಂಸ್ಕೃತಿಗೆ ಇನ್ನೊಂದು ಏನು ಮಾಡಿದ್ರು ಅವರು, ಇಂಡೋ ಪರ್ಷಿಯನ್ ಕಲ್ಚರ್, ಈ ಒಂದು ಸಂಸ್ಕೃತಿಗೆ ಏಳಿಗೆಗೆ ಅವರು ಕಾರಣರಾದರು. ವೇರ್ ಇನ್ ಬೋತ್ Hindus and Muslims have contributed. Even today, Hindus and Muslims worshipping at the shrines of Sufi saints, so-called dargahs. So, ದರ್ಗಾದಲ್ಲಿ ಹಿಂದೂ ಆಗಲಿ ಮುಸ್ಲಿಮ್ಸ್ ಆಗಲಿ ಏಕ ಭಾವನೆಯಿಂದ ಏನು ಮಾಡಿ ಹೋಗೆಲ್ಲ ನಾವು ಏನು ಮಾಡ್ತೀವಿ, ಒಂದು ಪ್ರಾರ್ಥನೆಯನ್ನು ಮಾಡ್ತೀವಿ. ಈ ಥರವಾದಂಥ ಒಂದು ಸಂಸ್ಕೃತಿಗೆ ಅವರು ಏನಾದರೂ ಕಾರಣ ಆಗುತ್ತೆ, ಅದು ಸೂಫಿಸಮ್. ಇದು ಏನಿರಬೇಕು, ನಿಮ್ಮ ಉತ್ತರ ಇರಬೇಕು. ಅವ್ರ ಕ್ವಶನ್ ಏನು ಕೇಳಿದ್ರೆ ಅದಕ್ಕೆ ಅಷ್ಟೇ ಸ್ಟಿಕ್ ಆಗಿರಿ. ಸೊ ಅವ್ರು 4 ಪೇಜ್ ಕೊಟ್ಟಿದ್ದಾರೆ, 5 ಪೇಜ್ ಕೊಟ್ಟಿದ್ದಾರೆ, ಅದಕ್ಕೆ ಸಂಬಂಧ ಇಲ್ಲ. ಕ್ವಶನ್ ಏನು ಕೇಳಿದ್ದಾರೆ, ಒಂದು ಸೂಫಿಸಮ್ ಬೆಳವಣಿಗೆ ಆದಂಥ ಕಾರಣಗಳು ಏನು. ಸೊ ಈ ಒಂದು 6 ಪಾಯಿಂಟ್ಸ್ ಎಕ್ಸ್ಪ್ಲೇನ್ ಮಾಡಿ ಉಪಸಂಹಾರ ಮತ್ತು ನಿಮ್ಮ ಪೀಠಿಗೆ ಇದು ಏನಿರಬೇಕು, ನಿಮ್ಮದು ಉತ್ತರ ಹೀಗಿರಬೇಕು. ಸೊ ಮತ್ತೆ ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ಸ್ ಬಾಕ್ಸಲ್ಲಿ ತಿಳಿಸಿ. ಥ್ಯಾಂಕ್ ಯು.